ರೆಸಿಪಿ ಶೂಟ್ ಮಾಡಿ ಎಡಿಟ್ ಮಾಡೋಷ್ಟರಲ್ಲಿ ಈ ಚಟ್ನಿನೇ ಖಾಲಿಯಾಗಿತ್ತು. ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಇದರಲ್ಲಿ ಒಣಗಿರೋದು ಮತ್ತು ಚೆನ್ನಾಗಿರೋದು ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಬೇರೆ ಇಟ್ಟು ಒಣಗಿರೋದನ್ನು ಇನ್ನೂ ಸ್ವಲ್ಪ ಒಣಗಲಿ ಅಂತೇಳಿ ಬಿಸಿಲಿಗಿಟ್ಟೆ. ಇದಕ್ಕೆ ಆಮೇಲೆ ಈ ಚಟ್ನಿಗೆ ಸ್ವಲ್ಪ ಜೀರಿಗೆ ಹುರ್ಕೋಬೇಕು. ಜೀರಿಗೆ ಹುರ್ಕೊಂಡಿದ್ದಾದಮೇಲೆ ಮೆಣಸಿನ್ಕಾಯಿನ ಹುರ್ಕೋಬೇಕು. ಅದಕ್ಕೆ ಹುಳಿ ಜಾಸ್ತಿ ತಿನ್ನೋರು ಹುಣಸೆಹಣ್ಣನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇನ್ನೂ ಅರ್ಧ ಫ್ರೈ ಆದಮೇಲೆ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ಹುರ್ಕೋಬೇಕು. ಅದಕ್ಕೆ ಬೆಳ್ಳುಳ್ಳಿನ ಸ್ವಲ್ಪ ಮೊದಲೇ ಬಿಡಿಸಿಟ್ಕೊಳ್ಳಿ. ಇನ್ನು ಹುರಿದಿದ್ದೆಲ್ಲ ಆದಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದು ನೋಡೋಕ್ಕೆ ಇಷ್ಟು ಕೆಂಪಗಿದೆ ಅಷ್ಟೇ, ಖಾರನೇ ಇರಲ್ಲ. ನಿಮಗೆ ಖಾರನೂ ಸ್ವಲ್ಪ ಬೇಕು ಅಂದರೆ ಖಾರ ಇರೋ ಮೆಣಸಿನ್ಕಾಯಿನ ಸ್ವಲ್ಪ ಹಾಕ್ಕೋಬೋದು. ಮಿಕ್ಸಿ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಎಣ್ಣೆ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿಯಾಗುತ್ತೆ. ಫ್ರಿಜ್ಜಲ್ಲಿಟ್ಟರೆ 1 ತಿಂಗಳು ಹಾಕಿ 1.5 ತಿಂಗಳು ಕೂಡ ಚೆನ್ನಾಗೇ ಇರುತ್ತೆ. ಇನ್ನು ನೋಡ್ತಾ ಇದ್ರೇ ನನಗೆ ಹಂಗೆ ತಿನ್ಬೇಕು ಅನಿಸ್ತಾ ಇತ್ತು. ಇನ್ನು ಈ ಚಟ್ನಿ ಅಂದ್ರೇ ನನಗೆ ಅಷ್ಟು ಇಷ್ಟ. ಬಿಸಿ ಅನ್ನ ಇದ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿನ್ಕೊಂಡ್ಬಿಡ್ತೀನಿ. ಇನ್ನು ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅನ್ನ ಸ್ವಲ್ಪ ತಣ್ಣಗಿತ್ತು ಆದರೂ ಕೂಡ ಹಾಕ್ಕೊಂಡು ತಿಂದೆ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.